ಮುಡಾ ಹಗರಣದಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕರು ಕೆಂಡ ಕಾರ್ತಿದ್ದಾರೆ. ಮಾಜಿ ಆಯುಕ್ತ ದಿನೇಶ್ ಅಮಾನತು ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡೋಣ ಮುಡಾ ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಸಿದ್ದರಾಮಯ್ಯ ಪತ್ನಿಯನ್ನ ವಿಚಾರಣೆಗೆ ಒಳಪಡಿಸಿ ಅಂತ ಮುಡಾ ದೂರುದಾರ ಸ್ನೇಹಮಯಿ ಕೃಷ್ಣ ಮೈಸೂರು ಕಮಿಷನರ್ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದು ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಮಸ್ಕಾರಗಳು. ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಹೆಂಡತಿ ಶ್ರೀಮತಿ ಪಾರ್ವತಿ ಮತ್ತು ಲಕ್ಷ್ಮಣ್ ಅವರ ವಿರುದ್ಧ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ದೂರರ್ಜಿ ನೀಡಿರುವುದು ನಿಮಗೆ ತಿಳಿದ ವಿಷಯ. ಆದ್ದರಿಂದ ಆರೋಪಿತರಾದ ಶ್ರೀಮತಿ ಪಾರ್ವತಿ ಅವರನ್ನ ಈ ದಿನ ತಾವೇ ಖುದ್ದಾಗಿ ನನ್ನ ಆರೋಪಕ್ಕೆ ಪೂರಕವಾಗಿ ವಿಚಾರಣೆಗೆ ಒಳಪಡಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸಿಎಂ ಸಿದ್ದರಾಮಯ್ಯನವರ ಪಾಪದ ಕೊಡ ತುಂಬಿದೆ, ಅದಕ್ಕಾಗಿ ಎಲ್ಲ ಅವರ ವಿರುದ್ಧವಾಗಿ ಹೊರಗೆ ಬರ್ತಿದೆ ಅಂತ ಟಿವಿ9ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ದಿನೇಶ್ ಅಮಾನತು ಈ ಪ್ರಕರಣಕ್ಕೆ ಮಹತ್ವದ ಸಾಕ್ಷಿ ಎಂದಿದ್ದಾರೆ. ಪಾಪದ ಕೊಡ ತುಂಬಿದಾಗ ಅದು ಬೇಕಾದ ಶಿಕ್ಷೆ ತಾನೇ ಪ್ರಕೃತಿ ಯಾವ್ದಾದ್ರು ಮಾಡುತ್ತಿದ್ದಾರೆ, ಅದೇ ರೀತಿ ಈ ಆಗ್ತಾ ಇದೆ. ಸ್ವಲ್ಪ ಏನು ಸಿದ್ದರಾಮಯ್ಯವರು ಅವರ ಅಪರಾಧ ಕೃತ್ಯ ಮಾಡೋದಕ್ಕೆ ಸಂಬಂಧಪಟ್ಟ ಇದು ಗಂಭೀರವಾಗಿರೋದ್ರಿಂದ ಅವರೇ ಸ್ವತಃ ಅವರೇ ಇರ್ಬೋದು ಅಥವಾ ಅವರ ಸುತ್ತಮುತ್ತಲು ಇರ್ಬೋದು, ಯಾರಾಗಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಹಗರಣದಲ್ಲಿ ಸಿಲುಕಿದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ, ಏನೂ ಇಲ್ಲದವರು ಮುಡಾ ಹಿಂದಿನ ಅಧ್ಯಕ್ಷರನ್ನ ಸಸ್ಪೆಂಡ್ ಮಾಡಿದ್ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ತಪ್ಪಿತಸ್ಥರು ಮುಖ್ಯಮಂತ್ರಿಗಳೇ ಅಂತಲೂ ಹೇಳಿದ್ದಾರೆ. ಈಗ ನೀವು ಸಸ್ಪೆಂಡ್ ಮಾಡಿದಿರಲ್ಲಪ್ಪ, ಯಾಕಪ್ಪ ಸಸ್ಪೆಂಡ್ ಮಾಡಿದ್ರಿ? ಆ 50-50 ಅನುಪಾತ ತಪ್ಪು ಅಂತ ನೀವು ಹೇಳಿದ್ದೀರ. ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಅಂತೇನು ಕೂಡ ಅವನ ಮೇಲೆ ಆಪಾದನೆ ಮಾಡಿ ಈಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರ. ಮತ್ತು ಇದಕ್ಕಿಂತ ಏನು ಸಾಕ್ಷಿ ಬೇಕು? ಮುಡಾ ಹಗರಣ ಸಂಬಂಧ ಕೇಂದ್ರ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಸೋಮಣ್ಣ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಗಿದೆ ಅಂದ್ರೆ ಬಹಳ ದಿನ ಜನರನ್ನ ಮೋಸ ಮಾಡಲು ಆಗಲ್ಲ ಎಂದಿದ್ದಾರೆ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಒಂದು ಭಾರತೀಯರ ಸಂಸ್ಕೃತಿ ಹೆಂಗಿದೆ ಅಂದರೆ ತುಂಬ ದಿನ ಎಲ್ಲರನ್ನೂ ಮೋಸ ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಒಂದೇ ಕಾನೂನು ಮಾಡಿದ್ದಾರಪ್ಪ. ಮತ್ತು ತುಂಬ ದಿನ ಎಲ್ಲರನ್ನೂ ಕೂಡ ನಾವು ಇದು ಮಾಡೋಕ್ಕಾಗೋದಿಲ್ಲ. ಮುಡಾ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅಮಾನತು ವಿಚಾರಕ್ಕೆ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಹೋರಾಟದಲ್ಲಿ ಜೊತೆಯಾಗಿದ್ದ ಟಿವಿ9ಗೆ ಧನ್ಯವಾದಗಳು. ಈಗ ಅಮಾನತು ಮಾಡಿದ್ದಾರೆ. ಕ್ರಿಮಿನಲ್ ಕೇಸ್ ದಾಖಲಿಸಿ ಬಂಧಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಸಚಿವ ಭೈರತಿ ಸುರೇಶ್ ರಾಜೀನಾಮೆ ಕೂಡ ಸಿಎಂ ಪಡೆಯಬೇಕೆಂದು ಆಗ್ರಹಿಸಿದ್ದಾರೆ. ಮುಡಾ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಅಮಾನತು ಆದೇಶದಲ್ಲಿ 50-50 ನಿಯಮ ಕಾನೂನು ಬಾಹಿರವೆಂದು ಹೇಳಲಾಗಿದೆ ಅಂತ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನೈತಿಕ ಹೊಣೆ ಹೊತ್ತು ಸಿಎಂ ಮತ್ತು ಭೈರತಿ ಸುರೇಶ್ ರಾಜೀನಾಮೆ ಕೊಡಬೇಕು. ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲಿ ಅಂತ ಹೇಳಿದ್ರು. 50-50 ನಿಯಮಕ್ಕೆ ಎಲ್ಲರೂ ವಿರೋಧ ಮಾಡ್ತಾರೆ, ಆದ್ರೆ ಕಮಿಷನರ್ ಅವರಿಬ್ಬರು ಮಾತ್ರ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಇನ್ನುಳಿದವರು ಎಲ್ಲರೂ ವಿರೋಧ ಮಾಡ್ತಾರೆ. ಕಾನೂನೇ ಆಗಲ್ಲ, ನಿಯಮನೇ ಆಗಲ್ಲ. ಫೇಕ್ ನಿರ್ಣಯವನ್ನ ಮಾಡಿ ಅದರ ಪ್ರಕಾರವಾಗಿ 14 ಸೈಟ್ಗಳನ್ನು ಇವ್ರು ಕೊಡ್ತಾರೆ. ಮುಡಾ ಮಾಜಿ ಆಯುಕ್ತರನ್ನ ನಾವು ಅಮಾನತು ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಸಿಎಂ, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ದಿನೇಶ್ ಕುಮಾರ್ರನ್ನ ಅಮಾನತು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಮುಡಾ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಿದ್ದೀರಿ. ಸರ್ಕಾರ ಅಮಾನತು ಮಾಡಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಮೈಸೂರಿನಲ್ಲಿ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಕಾರು ಅಡ್ಡಗಟ್ಟಿ 4 ದುಷ್ಕರ್ಮಿಗಳು ಹಲ್ಲೆಗೆ ಯತ್ನಿಸಿದ್ದಾರೆ. ಮೈಸೂರು ಶ್ರೀರಂಗಪಟ್ಟಣ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮೈಸೂರು ಪೊಲೀಸ್ ಆಯುಕ್ತರಿಗೆ ಗಂಗರಾಜು ದೂರು ಸಲ್ಲಿಸಿದ್ದಾರೆ. ಮುಡಾ ಸೈಟ್ ಹಗರಣ ಬಯಲಿಗೆ ಎಳೆದಿದ್ದಕ್ಕೆ ಕೊಲೆಗೆ ಯತ್ನಿಸಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮುಡಾ ಪ್ರಕರಣವನ್ನ ಸ್ನೇಹಮಯಿ ಕೃಷ್ಣ ಗಂಗರಾಜು ಬಯಲಿಗೆಳೆದಿದ್ದಾರೆ. ಇವರಿಗೆ ಕೊಲೆ ಬೆದರಿಕೆ ಬರ್ತಿರೋದು ಖಂಡನೀಯ ಅಂತ ಸಿಟಿ ರವಿ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಂಎಲ್ಸಿ, ಆರ್ಟಿಐ ಕಾರ್ಯಕರ್ತರಿಗೆ ಪೊಲೀಸರು ಸೂಕ್ತ ಭದ್ರತೆ ಒದಗಿಸಲಿ ಅಂತ ಆಗ್ರಹಿಸಿದ್ದಾರೆ. ಅವರ ಮೇಲೆ ಹಲ್ಲೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಮಾಡಬಹುದು. ಅದು ಸ್ನೇಹಮಯಿ ಕೃಷ್ಣ ಅವರು ಇರ್ಬೋದು, ಗಂಗರಾಜ್ ಅವರು ಇರ್ಬೋದು.
ಇವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. TJ ಅಬ್ರಾಹಮು ಸೇರಿದಂತೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸಿಎಂ ಹುದ್ದೆ ಬದಲಾವಣೆ ಚರ್ಚೆ ಭಾರೀ ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಇತ್ತ ಬಿಜೆಪಿಗರು ಸಿಎಂ ಚೇರ್ಗಾಗಿ ಕಲರ್ ಟವಲ್ ಹಾಕ್ತಿದ್ದಾರೆ ಅಂತ ಕಿಡಿಕಾರ್ತಿದ್ದಾರೆ. ಇದೆಲ್ಲವನ್ನು ನೋಡೋಣ ಸಿಎಂ ಪಟ್ಟದ ಆಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮಯ್ಯ ಅನುಮತಿ ಕೊಟ್ಟರೆ ಸಿಎಂ ಆಗ್ತೇನೆಂಬ ದೇಶಪಾಂಡೆ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಮಾಡುವುದು ಯಾರು ಹೇಳಿ? ಸಿಎಂ ಬಗ್ಗೆ ಶಾಸಕರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನು ಹೇಗೆ ಸಿಎಂ ಮಾಡ್ಲಿ ಅಂತಂದ್ರು. ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ? ನಾನು ಸಿಎಂ ಆಗ್ತೇನೆಂದ RV ದೇಶಪಾಂಡೆ ಹೇಳಿಕೆಗೆ ಸಚಿವ ಶರಣಪ್ರಕಾಶ್ ದರ್ಶನಾಪುರ ಪ್ರತಿಕ್ರಿಯಿಸಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಸಚಿವ, ಸದ್ಯ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ. ಮುಡಾ ಹಗರಣದ ವಿಚಾರದಲ್ಲಿ ಸಿಎಂ ಅವರದ್ದು ಎಲ್ಲೂ ಹಸ್ತಕ್ಷೇಪವಿಲ್ಲ. ನನಗೆ ಯಾರು ಅಲುಗಾಡಿಸಲು ಸಾಧ್ಯವಿಲ್ಲ ಅಂತ ಸಿಎಂ ಹೇಳಿದ್ದಾರೆ ಅಂತಂದ್ರು. ಸಿದ್ದರಾಮಯ್ಯ ಅವರು ಒಲ್ಲೆ ಅಂತಂದಾಗ ಅದು ಏನು ಬಂದಾಗೆ ಮತ್ತೊಬ್ಬರು ಆಗ್ತಕ್ಕಂಥ ಈಗ ಪ್ರಶ್ನೆನೇ ಉದ್ಭವ ಇಲ್ಲ. ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅದು ನೀವು ನೋಡಲ್ಲ, ನನಗೆ ಯಾರಿಂದ ಒಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸಿಎಂ ಸ್ಥಾನದ ಬಗ್ಗೆಯೇ ಚರ್ಚೆ ಅಪ್ರಸ್ತುತ ಅಂತ ಕಾನೂನು ಸಚಿವ HK ಪಾಟೀಲ್ ಹೇಳಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ ಅವರು ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ ಎಂದಿದ್ದಾರೆ. ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅತ್ಯಂತ ಅಪ್ರಸ್ತುತ. ಮುಖ್ಯಮಂತ್ರಿಗಳು ಅವರು ನಮ್ಮ ರಾಜ್ಯವನ್ನು ಮುನ್ನಡೆಸುವಂಥ ಕೆಲಸವನ್ನು ಮುಂದುವರಿಸ್ತಾರೆ. ಯಾವ ಕಾರಣಕ್ಕೂ ಈ ರೀತಿಯ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ದೇಶಪಾಂಡೆ ಹಿರಿಯರು 7-8 ಬಾರಿ ಶಾಸಕರಾಗಿದ್ದಾರೆ. ಎಲ್ಲರಿಗೂ ಸಿಎಂ ಆಗುವ ಆಸೆ ಇರುತ್ತೆ ಅಂತ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ, ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ಅಪ್ರಸ್ತುತ ಎಂದಿದ್ದಾರೆ. ನೋಡಿ, ಆಗ್ಬೇಕನ್ನೋ ಅಭಿಲಾಷೆ ಎಲ್ಲರಿಗೂ ಇರ್ತದೆ. ತಪ್ಪೇನಿದೆ? ಅವರು ಹಿರಿಯರಿದ್ದಾರೆ, 8 ಸರ್ತಿ ನಮ್ಮಲ್ಲಿ ಗೆದ್ದಿದ್ದಾರೆ, ಸೀನಿಯರ್ ಮೋಸ್ಟ್ ಮನುಷ್ಯ ಇದ್ದಾರೆ. ಹಂಗೆ ನಾವು ನೋಡಿ, ಹೈಕಮಾಂಡ್ ಇದೆ, ಶಾಸಕಾಂಗ ಸಭೆ ನಿರ್ಣಯಗಳಾಗ್ತವೆ. ಇದೆಲ್ಲ ಕೋರ್ಟಿನ ನಿರ್ಣಯ ಆದ್ಮೇಲೆ ಅಲ್ಲ, ಇದಕ್ಕೆ ಈಗ ಯಾಕೆ ಚಿಂತನೆ ಮಾಡೋದು? ಇಲ್ಲ, ಡಿಸ್ಟೆನ್ಸ್ ಇಲ್ಲ. ಕೋರ್ಟ್ನಲ್ಲಿ ಇದ್ದಾಗ ಅದ್ರ ಬಗ್ಗೆ ಉತ್ತರ ಕೊಡೋದ್ರಾಗ ಅರ್ಥ ಏನು? ನಂಬಲಿಲ್ಲ. ಒಕ್ಕಟ್ಟಾಗಿ ಎಲ್ಲರೂ ಸಿಎಂ ಸಿದ್ದರಾಮಯ್ಯನವ್ರ ಜೊತೆನೇ ಇದೀವಿ. ಇವತ್ತಿನ ಹೋಗ್ಬಾರ್ದಂತ ಎಲ್ಲಿದೆ ಹೇಳಿ? ಸಿಎಂ ಧೋನಿಗೆ ಕಾಂಗ್ರೆಸ್ನಲ್ಲೇ ತೂತು ಕೊರೆಯುತ್ತಿದ್ದಾರೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಗದಗದಲ್ಲಿ ಮಾತನಾಡಿದ ಸಂಸದ, ಎಲ್ಲವೂ ಸರಿ ಇದೆ, ಎಲ್ಲವೂ ಗಟ್ಟಿಯಾಗಿ ಸ್ಥಿರ ಇದೆ ಅಂತಾರೆ. ಹೀಗೆ ಹೇಳಿ ಧೋನಿಗೆ ತೂತು ಕೊರೆಯುವ ಕೆಲಸ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜಕಾರಣ ಹಿಂಗೆ, ಎಲ್ಲವೂ ಸರಿ ಇದೆ, ಎಲ್ಲವೂ ಗಟ್ಟಿಯಾಗಿದೆ, ಎಲ್ಲವೂ ಸ್ಟೇಬಲ್ ಆಗಿದೆ ಅಂತಾನೆ ಒಳಗಡೆಯಿಂದನೇ ಧೋನಿಗೆ ತೂತು ಕೊರೆಯೋ ಕೆಲಸಗಳು ಮಾಡದೆ ರಾಜಕಾರಣ. ಕಾಂಗ್ರೆಸ್ ಶಿಸ್ತಿನ ಪಕ್ಷ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಸಚಿವೆ, ಹಿಂದುಳಿದ ನಾಯಕರಾದ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸದ್ಯ ಸಿಎಂ ಚೇರ್ ಖಾಲಿ ಇಲ್ಲ ಅಂತಂದ್ರು. ನೋಡಿ, ಕಾಂಗ್ರೆಸ್ ಶಿಸ್ತಿನ ಪಕ್ಷ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದೇ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂಥ ಹಿಂದುಳಿದ ವರ್ಗದ ನಾಯಕರಾದಂಥ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಎಂ ಚೇರು ಖಾಲಿ ಇಲ್ಲ. ಮುಡಾ ವಾಲ್ಮೀಕಿ ಹಗರಣದ ಬಳಿಕ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋಗಿದೆ ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ. ಎಲ್ಲರೂ ಸಿಎಂ ಚೇರ್ ಮೇಲೆ ದಿನ ಒಂದೊಂದು ಕಲ್ಲರ್ ಟವೆಲ್ ಹಾಕಿದ್ದಾರೆ ಅಂತ ಕಾಂಗ್ರೆಸ್ಸಿಗರ ಕಾಲೆಳೆದಿದ್ದಾರೆ. ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ಆದಮೇಲೆ ಒಂದು ರೀತಿ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದೆ. ಯಾರಿಗೂ ಕೆಲಸ ಮಾಡೋದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಮತ್ತು ಎಲ್ಲರೂ ಮುಖ್ಯಮಂತ್ರಿಗಳ ಚೇರ್ ಮೇಲೆ ದಿನ ಒಂದೊಂದು ಟವಲ್ ಹಾಕ್ಬಿಟ್ಟು ಹೋಗ್ತಾವ್ರೆ, ಕಲ್ಲರ್ ಟವಲ್ಗಳು.
ಎಷ್ಟು ದಿನ ಸಿಎಂ ಕುರ್ಚಿ ಮೇಲಿರುತ್ತೇನೆ ಅಂತ ಮುಖ್ಯಮಂತ್ರಿಗಳು ಆತಂಕಕ್ಕೊಳಗಾಗಿದ್ದಾರೆ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು, ಮುಖ್ಯಮಂತ್ರಿಗಳ ರೇಸ್ ಪಟ್ಟಿ ಹನುಮಂತನ ಬಾಲದ ರೀತಿ ಬೆಳೆಯುತ್ತಿದೆ ಅಂತ ಕಾಲೆಳೆದಿದ್ದಾರೆ. ಮುಖ್ಯಮಂತ್ರಿಗಳ ರೇಸ್ನಲ್ಲಿ ನಾವು ಮುಂಚೆ ಅನ್ಕೊಂಡಿದ್ವಿ ಸಿದ್ದರಾಮಯ್ಯನವರು ಹೇಳಿದ್ರೆ ಶಿವಕುಮಾರ್ ಚಾನ್ಸು ಅಂತ ಹೇಳಿ. ಈಗ ನೋಡಿದ್ರೆ ಜಾರಕಿಹೊಳಿ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ, ದೇಶಪಾಂಡೆ ಅವರು ನಾನು ಸಿದ್ಧ ಅಂತ ಹೇಳಿದ್ದಾರೆ. ಈ ಪಟ್ಟಿ ಹನುಮಂತನ ಬಾಲದ ತರ ಉದ್ದ ಬೆಳಿತಾನೆ ಇದೆ. ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು ಅಂತ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಸಂಚಾಲಕ ಕೆಎಂ ರಾಮಚಂದ್ರಪ್ಪ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಒಂದು ವೇಳೆ ಸಿಎಂ ಬದಲಾವಣೆ ಆದ್ರೂ ಶೋಷಿತ ಸಮುದಾಯದ ನಾಯಕರು ಆಗಬೇಕು ಅಂತ ಹೇಳಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಮೇಲೆ ನಿಗಾ ವಹಿಸೋದಕ್ಕೆ ಇಬ್ಬರು ಮಹಿಳಾ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಲಾಗಿದೆ. ನಾಳೆಗೆ ಡಿ ಪಟಾಲಂ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ದಾಸನಿಗೆ ಟೆನ್ಷನ್ ಶುರುವಾಗಿದೆ. ಇದೆಲ್ಲವನ್ನು ನೋಡೋಣ ಮಂಕಾದ ದಾಸ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ಕೊಲೆ ಆರೋಪಿ ದರ್ಶನ್ ಮಂಕಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಜೈಲು ಸಿಬ್ಬಂದಿ ಬಳಿ ಹೊರ ಜಗತ್ತಿನ ಬಗ್ಗೆ ವಿಚಾರಿಸಿದ್ದಾನಂತೆ. ಅಭಿಮಾನಿಗಳು ಜೈಲ್ ಬಳಿ ಬರ್ತಿದ್ದಾರಾ, ಜೈಲಿನತ್ತ ಫ್ಯಾನ್ಸ್ ಬರದೇ ಇರೋ ಹಾಗೆ ನೋಡಿಕೊಳ್ಳಿ ಅಂತ ಮನವಿ ಮಾಡಿದ್ದಾನಂತೆ. ಹಿಂದೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ್ರೆ ಜೈಲಾಧಿಕಾರಿಗಳ ಮೂಲಕ ಕುಟುಂಬದವರಿಗೆ ಬರ ಹೇಳಲು ಕೂಡ ತಿಳಿಸಿದ್ದಾನಂತೆ. ಪರಪ್ಪನಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲು ಪಾಲಾಗಿರುವ ದರ್ಶನ್ಗೆ ಸದ್ಯ ನರಕ ದರ್ಶನವಾಗ್ತಿದೆ. ಅದರಲ್ಲೂ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ಗೆ ಇಬ್ಬರು ಲೇಡಿ ಆಫೀಸರ್ಗಳೇ ನಿಗಾ ಇಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ, ಜೈಲು ಅಧೀಕ್ಷಕಿ ಆರ್ ಲತಾ ಎಂಬ ಇಬ್ಬರು ಮಹಿಳಾ ಅಧಿಕಾರಿಗಳ ಸುಪರ್ದಿಯಲ್ಲಿ ನಟ ದರ್ಶನ್ ವಿಲವಿಲ ಅಂತಿದ್ದಾನೆ. ನಾಳೆ ಡಿ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿರುವ ದಾಸ ಯೋಗದ ಮೊರೆ ಹೋಗಿದ್ದಾನೆ. ಯೋಗದ ಜೊತೆ ದೇವರ ನಾಮವನ್ನ ಪಠಿಸುತ್ತಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಪತ್ನಿಯಿಂದ ಮಾಹಿತಿ ತಿಳಿದಿರೋ ದರ್ಶನ್ ಟೆನ್ಷನ್ನಲ್ಲಿದ್ದಾನೆ. A2 ಬದಲು A1 ಮಾಡಲಾಗ್ತಿದೆ ಎಂಬ ಬಗ್ಗೆಯೂ ಮಾಹಿತಿ ಪಡೆದಿದ್ದಾನೆ. 90 ದಿನದೊಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು, ಇಂದು ಸಲ್ಲಿಸುತ್ತಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ದರ್ಶನ್ ರನ್ನ A1 ಮಾಡ್ತಾರೋ A2 ಮಾಡ್ತಾರೋ ತನಿಖಾಧಿಕಾರಿಗಳಿಗೆ ಬಿಟ್ಟಿದ್ದು. ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕುಟುಂಬದವರು ನ್ಯಾಯದ ನಿರೀಕ್ಷೆ ಮಾಡಬಹುದು. ಅವರಿಗೆ ನ್ಯಾಯ ಕೊಡಿಸುವ ವಿಚಾರದಲ್ಲಿ ಕೋರ್ಟ್ನಲ್ಲಿ ಹೋರಾಟ ನಡೆಯುತ್ತೆ ಎಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಮತ್ತೊಂದು ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಪವಿತ್ರಾ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿರೋದು ದೃಢಪಟ್ಟಿದೆ. ಪವಿತ್ರಾ ಗೌಡಗೆ ರೇಣುಕಾಸ್ವಾಮಿ ಫೋಟೋ ಮೆಸೇಜ್ ಕಳಿಸಿದ್ರ ಬಗ್ಗೆ ಪೊಲೀಸರು ಖಚಿತಪಡಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಕೊಟ್ಟ ಮಾಹಿತಿಯಲ್ಲಿ ಎಲ್ಲವೂ ಪತ್ತೆಯಾಗಿದ್ದು, ಚಾರ್ಜ್ ಶೀಟ್ನಲ್ಲಿ ಈ ಮಾಹಿತಿಯನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಸೇರಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ತನಿಖೆ ಪೂರ್ಣಗೊಳಿಸಿರುವ ಪೊಲೀಸರು ಬಹುತೇಕ ನಾಳೆಯೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. 4800ಕ್ಕೂ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಇಂದು ಸಂಪೂರ್ಣ ಚಾರ್ಜ್ ಶೀಟ್ ಪ್ರತಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಪ್ರತಿ ಪರಿಶೀಲನೆ ನಡೆಸಲಾಗುತ್ತೆ. ಸಾಕ್ಷ್ಯ FSL ವರದಿ ಸೇರಿ ಪ್ರತಿಯೊಂದು ಕೊಲೆ ನಡೆದಿರೋದಕ್ಕೆ ಪೂರಕವಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. 4800ಕ್ಕೂ ಹೆಚ್ಚು ಪುಟಗಳನ್ನು ಹೊಂದಿರುವ ಚಾರ್ಜ್ ಶೀಟ್ ಅನ್ನ ಇಂದು ತಜ್ಞರ ಜೊತೆ ಪರಿಶೀಲಿಸಿ ನಾಳೆ ಸಲ್ಲಿಸುವ ಸಾಧ್ಯತೆ ಇದೆ. SSP ಪರಿಶೀಲಿಸಿ ಗ್ರೀನ್ ಸಿಗ್ನಲ್ ನೀಡುತ್ತಿದ್ದಂತೆ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಚಾರ್ಜ್ ಶೀಟ್ನಲ್ಲಿದೆ ಆರೋಪಿಗಳ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು. ಇನ್ನು ರೇಣುಕಾಸ್ವಾಮಿ ಕಿಡ್ನಾಪ್ನಿಂದ ಕೊಲೆಯವರೆಗೆ ಎಲ್ಲವನ್ನ ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಲಾಗಿದೆ. ಕೊಲೆಯ ಬಳಿಕ ಡಿ ಗ್ಯಾಂಗ್ ಸರೆಂಡರ್ ಆದವರೆಗಿನ ಸಂಪೂರ್ಣ ಮಾಹಿತಿ, FSL ರಿಪೋರ್ಟ್, ಸಾಕ್ಷಿಗಳ ಹೇಳಿಕೆ, ಆರೋಪಿಗಳ ಹೇಳಿಕೆ, ಕೊಲೆಗೆ ಕಾರಣ, ಕೊಲೆ ನಡೆಸಿದ ಹೇಗೆ, ಸರೆಂಡರ್ಗೆ ಕಾರಣ, ಸಾಕ್ಷ್ಯನಾಶ ಸೇರಿದಂತೆ ಪ್ರತಿಯೊಂದು ಅಂಶವನ್ನ ಆರೋಪ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ಗೆ ಸಂಬಂಧಿಸಿದಂತೆ ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪ್ರತಿಕ್ರಿಯಿಸಿದ್ದಾರೆ. ಪ್ರಕರಣದಲ್ಲಿ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೆಲವು ತಿದ್ದುಪಡಿ ಇವೆ, ಅವನ್ನ ಕರೆಕ್ಷನ್ ಮಾಡಿ ಇನ್ನು 1 ಅಥವಾ 2 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತೇವೆ ಎಂದಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು, ಅದು ಕೂಡ ಆಗಿದೆ. ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ, ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ 2 ದಿವಸಗಳಲ್ಲಿ 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಅಲ್ಲ, ಚಾರ್ಜ್ ಶೀಟ್ ಆಲ್ಮೋಸ್ಟ್ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಬಟ್ 173(8) ಈಗ BNS ಅಲ್ಲಿ ಬೇರೆ ಯಾವುದೋ ಸೆಕ್ಷನ್ ಬರುತ್ತೆ, ಅದರಲ್ಲಿ ನಾವು ತನಿಖೆಯನ್ನು ಇಟ್ಕೊಂಡಿರ್ತೇವೆ. ಕೊನೆಯಾರೋಪಿ ದರ್ಶನ್ ಪರ ಸಚಿವ ಶರಣಪ್ರಕಾಶ್ ದರ್ಶನಾಪುರ ಬ್ಯಾಟ್ ಬೀಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ದರ್ಶನಾಪುರ, ಪಾಪ ದರ್ಶನ್ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ತೀರಾ, ದರ್ಶನ್ ಕೊಲೆ ಮಾಡಿದ್ದಾನೋ ಇಲ್ವೋ ಯಾರಿಗೂ ಗೊತ್ತಿಲ್ಲ, ಆದ್ರೂ ಅಷ್ಟರ ಮಟ್ಟಿಗೆ ಅವನ ಸುದ್ದಿ ಮಾಡ್ತಿದ್ದೀರಾ ಅಂತ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕೋವಿಡ್ ಅಸ್ತ್ರ ಪ್ರಯೋಗಿಸಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಯಾಕ್ ಮುಟ್ಕೋಬೇಕು ಅಂತ ಕಾಲೆಳೆದಿದ್ದಾರೆ. ಇತ್ತ ಬಿಜೆಪಿಗರು ಎಷ್ಟು ದಿನ ಹುಲಿ ಬಂತು ಹುಲಿ ಕತೆ ಹೇಳ್ತೀರಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡೋಣ ಕೈ ಕೊರೋನಾಸ್ತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಾಲ್ಮೀಕಿ ನಿಗಮ ಹಗರಣ, ಮೂಡಾ ಹಗರಣ, ಹೀಗೆ ಸಾಲು ಸಾಲು ಹಗರಣದ ಆರೋಪಗಳಿಂದ ಮುಜುಗರಕ್ಕೀಡಾಗಿದ್ದ ಕಾಂಗ್ರೆಸ್ ಸರ್ಕಾರ ಬಿಜೆಪಿಗೆ ತಿರುಗೇಟು ಕೊಡಲು ಕೊರೋನಾ ಕಾಲದಲ್ಲಿ ನಡೆದಿದೆ ಎನ್ನಲಾದ ಹಗರಣವನ್ನ ಕೆದಕಿದೆ. ಈಗಾಗಲೇ ಸರ್ಕಾರ ರಚಿಸಿದ್ದ ಆಯೋಗ ಕೊರೋನಾ ಕಾಲದ ಅಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡಿದ್ದು, ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಕೋವಿಡ್ ಕಾಲದ ಹಗರಣಗಳ ಬಗೆಗಿನ ಚರ್ಚೆಯ ಬಗ್ಗೆ ಪ್ರತಿಕ್ರಿಯಿಸಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೊರೋನಾ ಅಕ್ರಮ ಆರೋಪದ ತನಿಖೆಗೆ ಆಯೋಗ ರಚಿಸಿದ್ದಕ್ಕೆ ಕಿಡಿಕಾರಿದ್ರು. ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ ಅಂತೆಲ್ಲ ಹೇಳಿದ್ರು. ಇದಕ್ಕೆ ಮೈಸೂರಿನಲ್ಲಿ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲು ಮುಟ್ಟು ನೋಡ್ಕೋಬೇಕು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಸುಧಾಕರ್ ಹೇಳ್ತಾ ಇದ್ದಾರೆ ಅಂತಃಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿಯೆಲ್ಲ ತರಿಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿರೋದು. ಕುಂಬಳಕಾಯಿ ಕಳ್ಳ ಅಂದ್ರೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಯ್ತಾ ವರದಿ ಏನಿದೆ ಅಂತ? ಅಲ್ಲಪ್ಪ, ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ? ಅವ್ರಿಗೆ ಗೊತ್ತಾಗಿದೆಯಾ? ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವಾ? ಕೊರೋನಾ ಭ್ರಷ್ಟಾಚಾರದ ಕುರಿತ ಆಯೋಗ ನೀಡಿರುವ ವರದಿ ಬಹಿರಂಗವಾಗಿರುವುದಕ್ಕೂ ಸಂಸದ ಹಾಗೂ ಕೊರೋನಾ ಕಾಲದಲ್ಲಿ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ರು. ಇದಕ್ಕೂ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿರುವ ಸಿಎಂ, ವರದಿಯಲ್ಲಿ ಏನಿದೆ ಅನ್ನೋದನ್ನ ನಾನು ನೋಡೇ ಇಲ್ಲ ಎಂದಿದ್ದಾರೆ. ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಇವನಿಗೆ? ಹೆಂಗ್ ಗೊತ್ತಾಯ್ತು ರೀ? ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಾದ್ರೆ ಬಹಿರಂಗ ಆಗ್ದೇನೆ ಹೆಂಗ್ ಮಾಡ್ತಾರೆ? ಕೊರೋನಾ ಹಗರಣದ ಕುರಿತು ವರದಿ ನೀಡಲು ಸರ್ಕಾರ ರಚಿಸಿರುವ ಜಸ್ಟಿಸ್ ಕುನ್ಹಾ ಆಯೋಗವನ್ನ ಇನ್ನೂ 6 ತಿಂಗಳ ಕಾಲ ಮುಂದುವರಿಸಲಾಗುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು 6 ತಿಂಗಳ ಕಾಲ ಕುನ್ಹಾ ಆಯೋಗ ಕೊರೋನಾ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸಲಿದೆ. ನನಗೆ ಗೊತ್ತಿರೋದಷ್ಟೇ 6 ತಿಂಗಳು ಮತ್ತು ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ ಮೈಕೇಲ್ ಕುನ್ನಾ ಅವರಿಗೆ, ಜಸ್ಟಿಸ್ ಮೈಕೇಲ್ ಕುನ್ನಾ ಅವರಿಗೆ. ಇನ್ನೊಂದು 6 ತಿಂಗಳು ಅದು ನಮ್ಮ ಇಲಾಖೆಗೆ ಬರುತ್ತೆ. ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೇನೆ. 6 ತಿಂಗಳು ಮುಂದಕ್ಕೆ ಹಾಕಬೇಕು. ಆಂಧ್ರಪ್ರದೇಶ, ತೆಲಂಗಾಣದಲ್ಲಿ ಮರಣ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆಹಾರದ ಪೊಟ್ಟಣಕ್ಕಾಗಿ ಪೈಪೋಟಿ ಶುರುವಾಗಿದೆ. ರಣಮಳೆಗೆ ಆಂಧ್ರದಲ್ಲಿ 19, ತೆಲಂಗಾಣದಲ್ಲಿ 16 ಮಂದಿ ಬಲಿಯಾಗಿದ್ದಾರೆ. ಇತ್ತ ಕರ್ನಾಟಕದಲ್ಲೂ ವರುಣಾರ್ಭಟಕ್ಕೆ ಬೆಳೆ ನಾಶವಾಗಿದೆ. ಇದೆಲ್ಲವನ್ನು ನೋಡೋಣ ಮರಣ ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ತೆಲುಗು ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಆಂಧ್ರಪ್ರದೇಶದಲ್ಲಿ ಮರಣ ಮಳೆ ಆರ್ಭಟಕ್ಕೆ 19 ಮಂದಿ ಸಾವನ್ನಪ್ಪಿದ್ದು, ಲಕ್ಷಾಂತರ ಜನ ನಿರಾಶ್ರಿತರಾಗಿದ್ದಾರೆ. ಎನ್ಟಿಆರ್ ಜಿಲ್ಲೆಯಲ್ಲಿ ರಭಸವಾಗಿ ನೀರು ಹರಿದ ಪರಿಣಾಮ 16 ವಾಹನಗಳು ಕೊಚ್ಚಿಕೊಂಡು ಹೋಗಿವೆ.
ಆಂಧ್ರಪ್ರದೇಶದಲ್ಲಿ ಪ್ರವಾಹದ ಆರ್ಭಟಕ್ಕೆ ಹಲವು ಮನೆಗಳು ಮುಳುಗಿದ್ದು ಅನ್ನ ನೀರಿಲ್ಲದೆ ಜನ ರೋಸಿ ಹೋಗಿದ್ದಾರೆ. ಆಹಾರ ಪೊಟ್ಟಣಕ್ಕಾಗಿ ಸೊಂಟದವರೆಗೆ ನಿಂತ ನೀರಿನಲ್ಲೇ ಜನ ಕೈ ಚಾಚ್ತಿದ್ದಾರೆ. 1 ಲೀಟರ್ ಹಾಲಿಗಾಗಿ ವಾಹನದ ಹಿಂದೆ ಓಡ್ತಿರೋ ದೃಶ್ಯ ಮನಕಲಕುವಂತಿದೆ. ಮನೆ ಮಹಡಿ ಮೇಲಿದ್ದವರಿಗೆ ಹೆಲಿಕಾಪ್ಟರ್ ಹಾಗೂ ಡ್ರೋನ್ ಮೂಲಕ ಆಹಾರ ಪೂರೈಸಲಾಗುತ್ತಿದೆ. ವಿಜಯವಾಡದಲ್ಲಿ ಪ್ರವಾಹದ ಆರ್ಭಟಕ್ಕೆ ಲಂಗರು ಹಾಕಿದ್ದ 5ಕ್ಕೂ ಹೆಚ್ಚು ಬೋಟ್ಗಳು ಕೊಚ್ಚಿಕೊಂಡು ಹೋಗಿದ್ದು ಪ್ರಕಾಶಂ ಬ್ಯಾರೇಜ್ಗೆ ಡಿಕ್ಕಿ ಹೊಡೆದಿವೆ. ಪರಿಣಾಮ ಬ್ಯಾರೇಜ್ನ ಕಾಂಕ್ರೀಟ್ ಬೀಮ್ ಹಾನಿಯಾಗಿದೆ. ಇದರಿಂದ ಪ್ರವಾಹದ ಆತಂಕ ಮತ್ತಷ್ಟು ಹೆಚ್ಚಿದೆ. ಇನ್ನು ಪೆಡಾಲಂಕಾನ ಕೃಷ್ಣಾ ನದಿಯಲ್ಲಿ ಸಿಲುಕಿದ್ದ 62 ಜನರನ್ನ ಎನ್ಡಿಆರ್ಎಫ್ ತಂಡ ರಕ್ಷಿಸಿದ್ದು ಇಬ್ರಾಹಿಂ ಪಟ್ಟಣದಲ್ಲಿರುವ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಆಂಧ್ರಪ್ರದೇಶದಲ್ಲಿ ಉಂಟಾಗಿರೋ ಜಲಪ್ರಳಯದಿಂದಾಗಿ ಲಕ್ಷಾಂತರ ಜನ ನಿರಾಶ್ರಿತರಾಗಿದ್ದಾರೆ. ರಾಜ್ಯ ಸರ್ಕಾರ 176 ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದು 41,927 ಮಂದಿ ಆಶ್ರಯ ಪಡೆಯುತ್ತಿದ್ದಾರೆ. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳು ಹಗಲು ರಾತ್ರಿ ಎನ್ನದೇ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಮಳೆಯಬ್ಬರಕ್ಕೆ 1,808 ಕಿಲೋಮೀಟರ್ ರಸ್ತೆ ಹಾನಿಯಾಗಿದ್ದು 1.72 ಲಕ್ಷ ಹೆಕ್ಟೇರ್ ಭತ್ತ, 11,959 ಹೆಕ್ಟೇರ್ ತೋಟಗಾರಿಕೆ ಬೆಳೆ ನೀರು ಪಾಲಾಗಿದೆ.